ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚೈತೂಸ್ ಟೈಲರಿಂಗ್ ಟ್ಯುಟೋರಿಯಲ್. ನಾನು ನಿಮಗೊಂದು ಹೊಸ ರೀತಿಯ ಬ್ಲೌಸ್ ಡಿಸೈನನ್ನು ತೋರ್ಸಾಕತ್ತೀನಿ. ಲಾಸ್ಟ್ ವಿಡಿಯೋದೊಳಗೆ ಇದ್ರದ್ದು ಕಟ್ಟಿಂಗ್ ವಿಡಿಯೋನ ಹಾಕೀನಿ. ಅದನ್ನು ಯಾವ ರೀತಿ ಟ್ರಿಕ್ಸ್ ಯೂಸ್ ಮಾಡಿ ಸ್ಟಿಚ್ ಮಾಡ್ಬೇಕಂತ ಹೇಳ್ತೀನಿ. ಯಾಕಂದರೆ ರೆಡಿ ಡಿಸೈನ್ ಬಂದ ಮೇಲೆ ಸ್ವಲ್ಪ ನೆಕ್ ಬ್ರಾಡ್ ಬಂದಿರ್ತಾವೆ, ಅದನ್ನು ಯಾವ ರೀತಿ ಅಡ್ಜಸ್ಟ್ ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ಕೊಡತ್ತೀನಿ. ನಮಗೆ ನೆಕ್ ಎಷ್ಟು ರೆಡಿ ಇರ್ತೈತಲ್ಲ ಅದ್ರ ಮೆಜರ್ಮೆಂಟ್ ಇರುತ್ತೆ ರೀ ಅಲ್ಲಿ. ಅದಕ್ಕೆ ನಮಗೆ 1/4 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗ್ತೈತಿ. 1/4 ಇಂಚ್ ಅಥವಾ ಅರ್ಧ ಇಂಚ್ಗಿಂತ ಕಡಿಮೆ ನಾವೇನು ಬಟ್ಟೆ ಒಳಗೆ ಬಿಡ್ತೀವಲ್ಲ ಅದರಷ್ಟು ಮೆಜರ್ಮೆಂಟ್ನ ನಾವೇನು ಮಾಡಬೇಕು, ಒಂದು ಅರ್ಧ ಇಂಚಿನಷ್ಟು ಹೆಚ್ಚಿಗೆ ಬಿಟ್ಟೇ 2 ಇಂಚ್ ನೆಕ್ ಹಿಡ್ಕೊಳ್ತಿತ್ತಂದ್ರೆ ಅವ್ರು ಹಾಕಿದ ಡಿಸೈನಿಂದ ನೀವು 2.5 ಇಂಚ್ ನೀವು ವಿಡ್ತ್ ತೊಗೊಳ್ಳಿ. ಡಬಲ್ ಫೋಲ್ಡ್ ಹಾಕಿರಿ. ಡಬಲ್ ಫೋಲ್ಡ್ ಹಾಕಿ 2.5 ಇಂಚ್ ವಿಡ್ತ್ ತೊಗೊಂಡು ನೋಡಿಕೊಂಡು ಅದೇನಾದರೂ ವಿಡ್ತ್ ಹೆಚ್ಚಿಗಿತ್ತಪ್ಪ ಅಂತಂದ್ರೆ, ವಿಡ್ತ್ 2.5ಕ್ಕಿಂತ ಹೆಚ್ಚಿಗಿತ್ತಂದ್ರೆ ಅದು ಏನು ಹೆಚ್ಚಿಗೆ ಬರ್ತೈತಲ್ರಿ ಅದನ್ನಷ್ಟು ಜಸ್ಟ್ ಒಂದು ಡಾಚ್ ಹಿಡ್ದಂಗೆ ಹಿಡಿದ್ರಿ ಅಂದ್ರೆ ನಿಮ್ಮ ನೆಕ್ಕಿಗೆ ಸೆಟ್ ಆಗ್ತೈತೆ. ಅದು ಯಾವಾಗಲೂ ವರ್ಕ್ ಬ್ಲೌಸ್ ಏನಿದೆ ನೋಡಿರಿ ಸ್ವಲ್ಪ ಬ್ರಾಡ್ ಒಳಗೆ ಬರ್ತಾವೆ. ಅದಕ್ಕೆ ನೀವು ಏನು ಮಾಡಿರಿ, ಜಸ್ಟ್ ಎಷ್ಟು ಹೆಚ್ಚಿಗೆ ಬರುತ್ತಲ್ಲ ಅಷ್ಟೇ ಸ್ವಲ್ಪ ಡಾಚ್ ಹಿಡ್ದಂಗೆ ಜಸ್ಟ್ ಎಷ್ಟೇ ಬರಲಿ ರೀ, ಅದು 1/4 ಇಂಚ್ ಅಷ್ಟೇ ಬರಲಿ. ನಾ ಮಾಡುವಂಥ ಬ್ಲೌಸಿಗೆ ಬರೀ 1/4 ಇಂಚ್ ಅಷ್ಟೇ ಚೇಂಜ್ ಬಂದೈತೆ. ಒಂದೊಂದು ಬ್ಲೌಸ್ ಹೆಂಗೆ ಬರ್ತದೆ, 1 ಇಂಚ್ವರೆಗೂ ನಾವು ಒಂಥರ ಡಾಚ್ ಹಿಡಿಯುವಂಥ ಸ್ಟೆಪ್ ಬರ್ತೈತಿ. ಅದಕ್ಕೆ ನಿಮ್ಗೆ ಎಷ್ಟು ಹೆಚ್ಚಿಗೆ ಬರುತ್ತಲ್ರಿ ಅಷ್ಟಕ್ಕೆ ಅದನ್ನು ಹಿಡೀರಿ, ಏನೂ ಪ್ರಾಬ್ಲಮ್ ಇಲ್ಲ. ಅಂದರೆ ನಿಮ್ಮದು ಬ್ಲೌಸನ್ನು ನೀವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಬೋದು. ನೀವೇನಾದರೂ ಹಂಗನ ಸ್ಟಿಚ್ ಮಾಡಿಬಿಟ್ರೆ ಅಂದ್ರೆ ಅವ್ರಿಗೆ ಅದು ನೆಕ್ ಬ್ರಾಡ್ ಆಗಿ ಶೋಲ್ಡ್ರ್ ಡ್ರಾಪ್ ಆಗೋ ಚಾನ್ಸಸ್ ಇರ್ತೈತಿ. ನೀವೇನಾದರೂ ಬಿಗಿನರ್ಸ್ ಇದ್ರಂದ್ರೆ, ಟೇಲರ್ಸ್ ಇದ್ರಂದ್ರೆ ಈ ಟ್ರಿಕ್ಸ್ ಯೂಸ್ ಮಾಡಿದ್ರಂದ್ರೆ ನೀವು ಈಸಿಯಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಯಾವುದೇ ಶೋಲ್ಡ್ರ್ ಡ್ರಾಪ್ ಇರಲಾರ್ದನ ಮಾಡ್ಬೋದು. ಅವ್ರ ನೆಕ್ ಎಷ್ಟೈತಲ್ಲ ಅಷ್ಟಕ್ಕೆ ತೊಗೊಂಬಂದೂ ಮಾಡ್ಬೋದು. ಅದಕ್ಕೆ ಯಾವಾಗಲೂ ವರ್ಕ್ ಈಗ ಟ್ರೆಂಡ್ ಒಳಗೆ ಇರೋದಂದ್ರೆ ಇದು ವರ್ಕ್ ಬ್ಲೌಸಿಂದ ಸ್ವಲ್ಪ ಟ್ರೆಂಡ್ ಒಳಗೆ ಐತ್ರಿ. ಆದ್ರೆ ಅವು ಹೆಂಗೆ ಸ್ಟಿಚ್ ಆಗ್ತಾವೆ, ವರ್ಕ್ ಆಗ್ತಾವೆ ಅಂದ್ರೆ ಸ್ವಲ್ಪ ಬ್ರಾಡ್ ನೆಕ್ ಒಳಗೆ ಆಗ್ತಾವೆ. ಅವ್ರ ನೆಕ್ ಬಿಡ್ತು ಸ್ವಲ್ಪ ಕಡಿಮೆ ಇಡ್ರಿ ಅಂದ್ರೆ ಸ್ವಲ್ಪ ನೆಕ್ಕಿನ ಇದು ಡಿಸೈನ್ದು ಶೇಪ್ ಹೋಗ್ತೈತೆ ನೋಡ್ರಿ ಅಂತ ಹೇಳ್ತಾರೆ ಅವರು. ಅದನ್ನು ನಾವು ಅದನ್ನು ಯಾವ ರೀತಿ ಅಡ್ಜಸ್ಟ್ ಮಾಡ್ಬೇಕಂತೇಳಿ ನಾನು ನಿಮ್ಗೆ ಹೇಳ್ಕೊಡಕತ್ತೀನಿ. ಈ ರೀತಿ ಕರೆಕ್ಟಾಗಿ ಯಾವ ಡಿಸೈನ್ ಹೆಂಗಿತ್ತಲ್ಲ ಹಂಗನ್ನೇ ಲೈನಿಂಗ್ ಮೇಲೆ ಇಟ್ಟು, ಅವಾಗಲೂ ನಮ್ಮ ಡಿಸೈನ್ ಏನಿರ್ಬೇಕು ರೀ ಕೆಳಗಡೆ ಇರಬೇಕು, ಅಂದ್ರೆ ಉಲ್ಟಾ ಇರಬೇಕು. ಲೈನಿಂಗ್ ಮೇಲೆ ಉಲ್ಟಾ ಹಾಕಿ ಆ ಡಿಸೈನ್ ಏನು ಎಡ್ಜ್ ಇರುತ್ತಲ್ಲ ನಮಗೊಂದು ಸ್ಟಿಚ್ ಬಂದಿರ್ತೈತಿ ಹಿಂದೆ, ಆ ಸ್ಟಿಚ್ ಮೇಲೇ ಕರೆಕ್ಟಾಗಿ ನಾವು ಸ್ಟಿಚ್ ಹಾಕ್ಬೇಕು. ಹಾಕಿದ ಮೇಲೆ ಎಷ್ಟು ಒಂದು ಅರ್ಧ ಇಂಚಿನಷ್ಟು ಬಟ್ಟೆ ಬಿಟ್ಟು ಇಷ್ಟು ಬಟ್ಟೆನ ತೆಗೆದ್ಬೇಕು. ಅದಕ್ಕೆ ನಾನು ಕಟ್ಟಿಂಗ್ದೊಳಗೆ ಹೇಳಿದ್ದೆ, ಲೈನಿಂಗಿಗೂ ಸಹ ನೀವು ಏನು ಮಾಡಬೇಡ್ರಿ, ನೆಕ್ಕನ್ನು ತೆಗಿಬೇಡ್ರಿ ಅಂತಲೇ ಹೇಳಿದ್ದೆ. ಅದಕ್ಕೆ ಇದೇ ಕಾರಣಕ್ಕೆ ಹೇಳಿದ್ದೆ ರೀ ನಾನು. ಯಾಕಂದರೆ ಅಡ್ಜಸ್ಟ್ ಮಾಡೋದಿರ್ತೈತಿ, ನಾವು ಮೇನ್ ಫೆಬ್ರಿಕ್ ಒಳಗೆ ಅಡ್ಜಸ್ಟ್ ಮಾಡೋದಿರುತ್ತೆ ರೀ. ಇಲ್ಲಿ ಲೈನಿಂಗ್ ಒಳಗೆ ಏನೂ ಮೇನ್ ಫೆಬ್ರಿಕ್ ಆಗಂಗಿಲ್ಲ. ಲೈನಿಂಗ್ ಅವಾಗೆಲ್ಲ ಉಳ್ಕೆದ್ರೊಳಗೆ ಏನಾಗುತ್ತೆ ರೀ, ಲೈನಿಂಗನ್ನು ಕರೆಕ್ಟ್ ಮೆಜರ್ಮೆಂಟ್ ಇಟ್ಟು ಕಟ್ ಮಾಡ್ತೀವಿ. ಅದನ್ನು ನಾವೇನು ಮಾಡ್ತೀವಿ, ಇದು ಮೇನ್ ಫೆಬ್ರಿಕ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ತೀವಿ. ಬಟ್ ಇಲ್ಲಿ ಹಂಗಿಲ್ಲ ರೀ. ನಮಗೇನು ಮೇನ್ ಡಿಸೈನ್ ಏನು ಹಾಕಿರ್ತಾರಲ್ಲ ರೀ ಮೇನ್ ಫೆಬ್ರಿಕ್, ಅದು ಇಂಪಾರ್ಟೆಂಟ್ ರೀ ಈ ಡಿಸೈನ್ ಬ್ಲೌಸ್ ಬಂದಾಗ. ಅದಕ್ಕೆ ಒಂದು ಸ್ವಲ್ಪ ಹುಷಾರಿಂದ ಇರಬೇಕಾಗ್ತೈತಿ. ಅದಕ್ಕೆ ನೀವು ನೆಕ್ಕನ್ನು ಏನೂ ಕಟ್ ಮಾಡಬೇಡ್ರಿ, ಹುಷಾರಿಂದ ಜಸ್ಟ್ ಎಲ್ಲನೂ ಕರೆಕ್ಟಾಗಿ ಕಟ್ ಮಾಡ್ಕೋರಿ. ನೆಕ್ ಪೀಸ್ ಮಾತ್ರ ಕಟ್ ಮಾಡೋಕ್ಕೆ ಹೋಗಬೇಡ್ರಿ. ಕಟ್ ಮಾಡಲಾರ್ದನ್ನ ಇಟ್ಕೋರಿ. ಮತ್ತು ಬೆನ್ಪಟ್ಟಿನೂ ಸಹ ಅದರೊಳಗನ್ನ ಸ್ಟಿಚ್ ಮಾಡಿ ಒಳಗಡೆ ಹೋಗುವಂಗಾಗಲಿ ನೀಟಾಗಿ ಫಿನಿಶಿಂಗ್ ಬರಲಿ ಅಂಥೇಳಿ ಈ ರೀತಿ ಮಾಡಾಕತ್ತೀನಿ. ಆದಮೇಲೆ ನಾವಿಲ್ಲಿ ಏನು ಮಾಡ್ಬೇಕಂದ್ರೆ ಬ್ಯಾಕ್ ಪಾರ್ಟ ರೆಡಿ ಐತೆ ರೀ. ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ಅಂದರೆ ಇನ್ನೊಂದು ಸ್ಟೆಪ್ ಏನಪ್ಪ ಅಂದ್ರೆ ಬ್ಯಾಕ್ ಪಾರ್ಟೊಳಗೆ ಡಾಚ್ ಹಿಡಿಬೇಕು. ಡಾಚ್ ಹಿಡಿಬೇಕಾದ್ರೆ ಯಾವ ರೂಲ್ಸ್ ಫಾಲೋ, 4/4 ನೆನಪಿಟ್ಕೋರಿ. 4/4 ಇದು ಒಟ್ಟು ಫಿಕ್ಸ್ ರೀ. ಇದು ಯಾವ್ದಿಗೆ ಅಲ್ಲಿ ಯಾವುದಕ್ಕಾಗಲಿ ಏನೂ ಚೇಂಜಸ್ ಮಾಡೋಕ್ಕೆ ಹೋಗಬೇಡ್ರಿ. 4/4 4 ಇಂಚ್ ವಿಡ್ತ್, 4 ಇಂಚ್ ಹೈಟ್, ಈ ರೀತಿ ಕರೆಕ್ಟಾಗಿ ನೀವು ಇಟ್ಕೊಂಡ್ಬಿಟ್ರೆ ಅಂದರೆ ಈಸಿ ರೀ. ಇದು ಯಾವುದೂ ಏನೂ ನಿಮ್ಗೆ ಚೇಂಜಸ್ ಬರೋಂಗಿಲ್ಲ. ಕರೆಕ್ಟಾಗಿ ಇಟ್ಟು 4 ಇಂಚ್ ಹೈಟಿಗೆ ತೊಗೋಬೇಕು ರೀ, 4 ಇಂಚ್ ವಿಡ್ತಿಗೆ ತೊಗೋಬೇಕು. ಹೆಂಗೆ 4 ಇಂಚ್ ಡಬಲ್ ಫೋಲ್ಡ್ ಮಾಡಿ 4 ಇಂಚ್ ವಿಡ್ತ್ ತೊಗೋಬೇಕು, 4 ಇಂಚ್ ಹೈಟ್ ತೊಗೋಬೇಕು. ನಾ ಈ ರೀತಿ ತೋರಿಸಿದ್ನಲ್ಲ ಆ ರೀತಿ ಮಾಡ್ಕೊರಿ. ಕರೆಕ್ಟಾಗಿ ಬರುತ್ತೆ ನಿಮಗೆ. ಯಾವುದೇ ಇದು ಮಾಡಿ ಕರೆಕ್ಟಾಗಿ ಬರುತ್ತೆ. ಮೆಜರ್ಮೆಂಟ್ ಏನು ಚೇಂಜ್ ಆಗೋಂಗಿಲ್ಲ. ಕರೆಕ್ಟಾಗಿ ನಿಮಗೆ ರೆಡಿ ಆಗುತ್ತೆ. ಈಗ ನೋಡಿರಿ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ನಾನು ಅದೇ ರೀತಿನ ಫ್ರಂಟ್ ಪಾರ್ಟನ್ನು ಹೇಳ್ಕೊಡ್ತೀನಿ. ಫ್ರಂಟ್ ಪಾರ್ಟ್ ಯಾಕೆ ಇದನ್ನು ಹೇಳ್ಕೊಡಕತ್ತೀನಿ ಇವತ್ತಿಷ್ಟು ಅಂತಂದ್ರೆ, ಆ್ಯಕ್ಚುಲಿ ನಾನು ಯಾವುದ್ರೊಳಗೂ ಎಲ್ಲ ಅಟ್ಯಾಚ್ ಮಾಡಿ ಜಸ್ಟ್ ಡಾಚ್ ಹಿಡಿಯೋ ಸ್ಟೆಪ್ಪ ಹೇಳ್ಕೊಡ್ತಿದ್ದೆ. ಇದ್ರೊಳಗೆ ಏನು ಮಾಡೀನಿ ಅಂದ್ರೆ ವರ್ಕ್ ಹಾಕಿದ್ದಿರ್ತೈತಲ್ರಿ ನಾವು, ಇದೇ ಸೇಮ ವರ್ಕ್ ಹಾಕಿದ್ದನ್ನು ಇನ್ನೊಂದು ಸೈಡನ್ನು ಯಾವ ರೀತಿ ಸೆಟ್ ಮಾಡಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿರಿ. ಕರೆಕ್ಟಾಗಿ ಅದು ವರ್ಕ್ ಹಾಕಿದ್ದೇನು ಇರ್ತೈತಲ್ರಿ ಅದನ್ನು ಇಟ್ಕೋಬೇಕು. ಇಟ್ಕೊಂಡು ನೋಡಿರಿ ಕರೆಕ್ಟಾಗಿ ಅದು ವರ್ಕ್ ಹಾಕಿದ್ದು ಬ್ಲೌಸಿಗೆ ಅದರ ಮೇಲೇ ಅದನ್ನು ಇಟ್ಕೊಂಡು ನಮ್ಮ ಏನು ವರ್ಕ್ ಹಾಕಿರ್ತೀವಲ್ರಿ ಅದನ್ನು ನಮ್ಗೆ ಅಲ್ಲೊಂದು ನಾವಲ್ಲೊಂದು ಕರೆಕ್ಟಾಗಿ ನಮಗೊಂದು ಮೆಜರ್ಮೆಂಟ್ ಸಿಗ್ತೈತೆ. ಅದ್ರ ಮೇಲೆ ಒಂದು ಸ್ವಲ್ಪ ನಾವು
ಇದು ಮಾಡಿದ್ರಂದ್ರೆ ಅಲ್ಲೊಂದು ಸ್ವಲ್ಪ ದಪ್ಪ ದಪ್ಪ ಇರುತ್ತೆ. ಎಡ್ಜಿಗೆ ಏನಿರುತ್ತಲ್ರಿ ಅಲ್ಲಿ ನಮ್ಗೆ ಕರೆಕ್ಟಾಗಿ ಚಾಪೀಸ್ ಎಡ್ಜ್ ಹಾಕೊಂತ ಹೋದ್ರೆ ನಿಮ್ಗೆ ಅಲ್ಲಿ ಸಿಗುತ್ತೆ. ಆ ರೀತಿ ಮಾಡ್ಕೋರಿ ಅದನ್ನು. ಅಂದರೆ ನಿಮ್ಗೆ ಏನೈತಿ ಈ ಕಡೆ ಏನು ಅವ್ರು ಡಿಸೈನ್ ಹಾಕ್ಯಾರಲ್ಲ ಅದೇ ರೀತಿಯೇ ಈ ಕಡೆನೂ ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಒಳಗೆ ನಿಮಗೆ ನೆಕ್ ರೆಡಿ ಆಗ್ತೈತಿ. ಅದಕ್ಕೆ ಈ ಟ್ರಿಕ್ಕನ್ನು ನೀವು ಫಾಲೋ ಮಾಡಲೇಬೇಕು. ಮಾಡಿರಿ ಕರೆಕ್ಟಾಗಿ ಬರುತ್ತೆ. ಇಲ್ಲ ನೆಕ್ ಒಂದು ಸ್ವಲ್ಪ ಬ್ರಾಡ್ ಆಗೋದು, ಒಂದು ಸಣ್ಣದಾಗೋದು, ಒಂದು ಮೇಲಾಗೋದು, ತೆಳಗಾಗೋದು, ಬಟ್ಟೆ ನಮ್ಗೆ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಡಿಮೆ ಹೆಚ್ಚು ಕಮ್ಮಿ ಆಗ್ತೈತಿ. ಅದಕ್ಕೆ ಆ ರೀತಿ ಬೇಡ ನಮಗಂದ್ರೆ ಕ್ಲಿಯರಾಗಿ ಈ ರೀತಿ ಒಂದು ಸ್ವಲ್ಪ ಮಾಡ್ಕೊಂಡು ಬಿಫೋರ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಆದರೆ ನಿಮಗೆ ಫಿನಿಶಿಂಗ್ ಮಾಡಬೇಕಾದ್ರೆ ಈಸಿ ಆಗತ್ತೆ ರೀ. ಅದಕ್ಕೆ ನಾನು ನಿಮ್ಗೆ ಈ ಟ್ರಿಕ್ ಹೇಳ್ಕೊಡಾಕತ್ತೀನಿ. ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್. ಏನು ರೀ ಅವ್ರೇನು ವರ್ಕ್ ಹಾಕಿ ಕೊಟ್ಟಿರ್ತಾರಲ್ಲ ಆ ಬ್ಲೌಸಿಂದ ವರ್ಕ್ ಇಟ್ಕೊಂಡೆ ಮಾಡಿರಿ. ಇಲ್ಲ ನೀವು ಆಮೇಲೆ ಮಾಡ್ತೀನಿ ಅಂದ್ರದ್ದು ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗೋಂಗಿಲ್ಲ. ಅದಕ್ಕೆ ಈಗ ಫಸ್ಟ್ ಮಾಡ್ಕೊಂಡು ಒಂದು ಮಾರ್ಕ್ ಹಾಕ್ಕೊಂಡು ಇಟ್ಕೊಂಡ್ರೆ ಅಂದ್ರೆ ನೀವು ಇನ್ನೊಂದನ್ನು ಮಾಡಬೇಕಾದ್ರೆ ಇಷ್ಟ ಮಾರ್ಕ್ ಬಿಟ್ಟು ಒಂದು 1/4 ಇಂಚ್ನಷ್ಟು ಬಿಟ್ಟು ಇಲ್ಲ ನಾ ಮಾರ್ಕಿಗೆ ಎಡ್ಜಿಗೆ ಹಾಕಿನಲ್ಲ ಆ ಮಾರ್ಕ್ ಮೇಲೇ ನೀವು ವರ್ಕ್ ಇದು ಹಾಕಿಬಿಡ್ರಿ, ಸ್ಟಿಚ್ ಹಾಕಿಬಿಡ್ರಿ. ಕರೆಕ್ಟಾಗಿ ಬರುತ್ತೆ ರೀ. ಅದಕ್ಕೆ ಭಾರಿ ಈಸಿ ಅನ್ಸುತ್ತೆ ರೀ, ಈಸಿ ಮೆಥಡ್ ರೀ ಅದು. ಆ ರೀತಿ ಫಾಲೋ ಮಾಡಿ ನೋಡಿರಿ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತೇಳಿ ನೋಡ್ಕೊಂಡು ನನಗೆ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಗೆ ಹೆಂಗೆ ಅನಿಸುತ್ತೆ. ಇಲ್ಲ ನೀವು ಹೆಂಗೆ ಮಾಡ್ತೀರಿ ಅನ್ನೋದು ಹೇಳ್ರಿ. ನೀವೇನಾದರೂ ಟೇಲರ್ಸ್ ಇದ್ದರೆ ಅಂದ್ರೆ ನೀವು ಹೆಂಗೆ ಮಾಡ್ತೀರಿ ಅಂತಲೂ ಹೇಳ್ರಿ. ಇದೇ ರೀತಿನೇ ನಾನು ಇನ್ನೊಂದು ಕಡೆದೂ ಸೇಮ್ ಅದೇನು ಪ್ರೊಸೀಜರ್ ತೋರಿಸಿದ್ನಲ್ರಿ, ಏನು ಮಾರ್ಕ್ ಹಾಕಿದ್ನಲ್ಲ ಆ ಮಾರ್ಕ್ ಮೇಲೆ ಇನ್ನೊಂದು ಸೈಡದ ಪಾರ್ಟನ್ನು ರೆಡಿ ಮಾಡಿಕೊಂಡು ಡಾಜಸನ್ನು ಹಿಡ್ಕೊಂಡು ನಿಮ್ಗೆ ಡಾಚಸ್ಸಿನ ಮೆಜರ್ಮೆಂಟ್ನ ನಾನು ಕಟಿಂಗ್ ವಿಡಿಯೋದೊಳಗೆ ತೋರಿಸ್ತೀನಿ ರೀ. ಸೇಮ್ ಅದೇ ಮೆಜರ್ಮೆಂಟ್ ಒಳಗೆ ನಾನು ಎಲ್ಲ ಡಾಚಸ್ಸನ್ನು ಹಿಡಿದು ಫ್ರಂಟ್ ಪಾರ್ಟ ರೆಡಿ ಮಾಡಿಕೊಂಡೆ. ಅದು ಸೇಮ್ ಇರುತ್ತೆ, ಏನೂ ಚೇಂಜಸ್ ಇಲ್ಲ ಅಂಥೇಳಿ ನಾನು ವಿಡಿಯೋ ಹಾಕಿಲ್ಲ. ಇಲ್ಲಾಂದ್ರೆ ವಿಡಿಯೋ ಭಾಳ ಲೆಂದಿ ಆಗುತ್ತೆ ರೀ. ಇಂಪಾರ್ಟೆಂಟ್ ಹಿಂಗೆ ಏನು ಪಾಯಿಂಟ್ಸ್ ತೋರಿಸೋದೈತಲ್ರಿ, ನಿಮಗೂ ಟೈಮ್ ವೇಸ್ಟ್ ಆಗಬಾರ್ದು, ನನಗೂ ನಿಮಗೆ ಅದು ಟೈಮ್ ವೇಸ್ಟ್ ಆಗಬಾರ್ದು, ಬೇಜಾರು ಅನ್ನಿಸ್ಬಾರ್ದು ನೋಡೋಕೆ ವಿಡಿಯೋ. ಅದಕ್ಕೆ ನಾನು ನಿಮ್ಗೆ ಇಂಪಾರ್ಟೆಂಟ್ ಕಲಿಯೋದೈತಲ್ಲ, ಈಜಿ ಇದ್ದದ್ದು ನಾರ್ಮಲ್ ಇದ್ದದ್ದು ಏನೂ ಹಾಕೋಕತ್ತಿಲ್ಲ. ಆರಾಮಾಗಿ ಈ ರೀತಿ ಇದ್ದದ್ದನ್ನಷ್ಟೇ ಹೇಳಾಕತ್ತೀನಿ ನೋಡಿರಿ. ವರ್ಕ್ ಹಾಕಿದಾಗ ಯಾವ್ಯಾವ ರೀತಿ ಹಾಕ್ಬೇಕಂದ್ರೆ ಕರೆಕ್ಟಾಗಿ ಅದು ಎಡ್ಜಿಗೆ ಬರುವಂಗೆ ನಾವು ಸ್ಟಿಚ್ ಎಷ್ಟು ನೀಟಾಗಿ ಮಾಡ್ಕೊಂಡೇನಂದ್ರೆ ಎಷ್ಟು ಬೇಕೋ ಅಷ್ಟು ಬಟ್ಟೆನ ಇಟ್ಕೊಂಡು ಉಳ್ಕೆದ ಬಟ್ಟೆನ ನಾನು ಅಲ್ಲೇ ಕಟಿಂಗ್ ಮಾಡಿ ತೆಗೆದು ತೋರಿಸೀನಿ ನಿಮಗೆ. ಕಟಿಂಗ್ ವಿಡಿಯೋ ನೋಡಿದರೆ ನಿಮಗೆ ತಿಳಿಯುತ್ತೆ. ಅದೇ ರೀತಿನ ಫಾಲೋ ಮಾಡಿ ಇದೇ ರೀತಿನ ನೀವು ಇದನ್ನು ಹೇಳುವಂಥ ಸ್ಟೆಪ್ನ ನೀವು ಸ್ಟಿಚಿಂಗ್ ಮಾಡಿದ್ರೆ ಅಂದರೆ ನಿಮ್ಗೆ ಈಸಿಯಾಗಿ ಬರುತ್ತೆ ನೋಡಿರಿ. ನಿಮ್ಗೆ ಏನಾದರೂ ತಿಳಿಲ್ಲ ಅದನ್ನು ಕಮೆಂಟ್ ಒಳಗೆ ಕೇಳಿರಿ, ನಾನು ಅದನ್ನು ಈಸಿಯಾಗಿ ನಿಮಗೆ ಆನ್ಸರ್ ಮಾಡ್ತೀನಿ ನೋಡಿರಿ. ಎಲ್ಲ ಫ್ರಂಟ್ ಪಾರ್ಟ್ ಇದು ಬ್ಯಾಕ್ ಪಾರ್ಟ್ ಆಯ್ತು ರೀ. ನೆಕ್ಸ್ಟ್ ಇದು ಫ್ರಂಟ್ ಪಾರ್ಟ್, ಇದನ್ನು ರೆಡಿ ಮಾಡ್ಕೊಂಡಿನಿ ನೋಡಿರಿ. ಎಲ್ಲ ಕರೆಕ್ಟಾಗಿ ಗುಂಡು ಪಟ್ಟಿ, ಕಾಜು ಪಟ್ಟಿ ಎಲ್ಲ ರೆಡಿ ಮಾಡಿಕೊಂಡು ರಿಂಗ್ ಪಟ್ಟಿ ಎಲ್ಲ ಮಾಡ್ಕೊಂಡಿನಿ, ಸ್ಲೀವ್ ಮಾಡ್ಕೊಂಡಿನಿ ಎರಡು. ಇವೆಲ್ಲ ಜೋಡಿಸ್ಕೊಳ್ಳೋಣ್ರಿ. ಈಗ ಜೋಡಿಸ್ಕೊಳ್ಳೋದು ಅಂದರೆ ಇಂಪಾರ್ಟೆಂಟ್ ಸ್ಟೆಪ್ ರೀ. ಫಸ್ಟ್ ನಾವೇನು ಮಾಡೋಣ, ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಜೋಡಿಸ್ಕೊಳ್ಳೋಣ, ಸ್ಲೀವ್ ಅಟ್ಯಾಚ್ ಮಾಡು ಬಿಫೋರ್ ನಾವು ಯಾವ ರೀತಿ ಸ್ಟೆಪ್ ಫಾಲೋ ಮಾಡಬೇಕಾಗತ್ತೆ ಅಂತೇಳಿ ಅದನ್ನು ತೋರಿಸ್ತೀನಿ ಈ ವಿಡಿಯೋದೊಳಗೆ ನೋಡಿರಿ. ಕೊನೆವರೆಗೂ ವಿಡಿಯೋ ನೋಡಿಕೊಂಡು ನೀವು ಬ್ಲೌಸ್ ಹೊಲಿಯೋದನ್ನು ಕಲೀರಿ. ಯಾರು ಹಾಗೆ ನೋಡಾಕತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಹಾಗೆ ನೋಡೋಕೆ ಹೋಗಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೊಬ್ಬರಿಗೆ ಶೇರ್ ಮಾಡಿರಿ ನನ್ನ ಚಾನಲ್. ನಂದು ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮುಖಾಂತರ ಹೇಳ್ರಿ. ಒಂದು ಲೈಕನ್ನು ಕೊಡಿರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ನೋಡಿರಿ. ಕರೆಕ್ಟಾಗಿ ನೆಕ್ಕನ್ನು ಕರೆಕ್ಟಾಗಿ ಇಟ್ಕೋಬೇಕ್ರಿ ಯಾವಾಗಲೂ. ಇಲ್ಲಾಂದ್ರೆ ನೆಕ್ ಆ ಕಡೆ ಈ ಕಡೆ ಆಯ್ತಪ್ಪ ಅಂದ್ರೆ ನಮಗೆ ಫಿನಿಶಿಂಗ್ ನೀಟಾಗಿ ಬರಲ್ಲ. ಲಾಸ್ಟ್ ಫಿನಿಶಿಂಗ್ ಏನಿರುತ್ತಲ್ರಿ ಭಾಳ ಇಂಪಾರ್ಟೆಂಟ್ ಸ್ಟೆಪ್ ರೀ ಇದು. ನಾವು ಒಳಗೆ ಏನೋ ಒಂದು ಹೆಚ್ಚು ಕಮ್ಮಿ ಹಾಕಿವಿ ಅಂದ್ರೆ ಓಕೆ ಆಗಿರ್ತೈತಿ, ಓಕೆ ಆಗಲ್ಲ. ಬಟ್ ಸ್ಟಿಚಸ್ದೊಳಗೆ ಹೇಳ್ತೀನಿ ರೀ, ಸ್ವಲ್ಪ ಆ ಕಡೆ ಈ ಕಡೆ ಆದರೂ ನಡೀತೈತೆ. ಬಟ್ ಫೈನಲ್ ಒಳಗೆ ಯಾವುದೂ ಆ ಕಡೆ ಈ ಕಡೆ ಮಾಡೋಕ್ಕೆ ಹೋಗಬೇಡ್ರಿ. ಕರೆಕ್ಟಾಗಿ ಫೈನಲಾಗಿ ಫಿನಿಶಿಂಗ್ ಕೊಡಿರಿ ಬ್ಲೌಸಿಗೆ. ಹೀಗಾಗಿ ಬ್ಲೌಸ್ ಕರೆಕ್ಟಾಗಿ ಬಂತು ಅಂದ್ರೆ ಕಸ್ಟಮರ್ಸ್ ರಿವ್ಯೂ ಜಾಸ್ತಿ ಆಗೋಕ್ಕೆ ಈಸಿ ವೇ ಆಗ್ತೈತಿ ನೋಡಿರಿ. ಇನ್ನೊಂದು ನಿಮಗೆ ಏನು ಹೇಳ್ಕೊಡಕತ್ತೀನಿ ಅಂದ್ರೆ ನೋಡಿರಿ, ಸ್ವಲ್ಪ ಶೋಲ್ಡರ್ಸ್ ಹೆಚ್ಚು ಕಮ್ಮಿ ಬಂದವ್ರಿ. ಈ ರೀತಿ ಬಂದಾಗ ನಾವು ಯಾವ ರೀತಿ ಮಾಡಬೇಕಂತ ನಿಮ್ಗೆ ಹೇಳ್ಕೊಡತ್ತೀನಿ. ನೀವು ಆರ್ಮೋಲ್ ಒಳಗೆ ಏನೂ ಇಲ್ಲೇ ಟಚ್ ಮಾಡೋಕೆ ಹೋಗಬೇಡ್ರಿ. ನಾ ಆರ್ಮೋಲ್ ಹೇಳಿನಲ್ರಿ, ಅಲ್ಲೇನೂ ಮಾಡೋಕೆ ಹೋಗ್ಬೇಡ್ರಿ. ಜಸ್ಟ್ ಏನು ಮಾರ್ಕ್ ಹಾಕಿನಲ್ಲ ಅಲ್ಲಷ್ಟೇ ಜಸ್ಟ್ ಟ್ರಿಮ್ ಮಾಡ್ಕೊರಿ, ಏನೂ ಮಾಡೋಕೆ ಹೋಗಬೇಡ್ರಿ. ನೆಕ್ಸ್ಟ್ ಮತ್ತೆ ನಾನು ಹೇಳ್ತೀನಿ ಅದು ಏನು ಅಂತಂದ್ರೆ ಮಾಡೋಣ ಅಂತ. ಈಗ ಜಸ್ಟ್ ಏನೂ ಮಾಡೋಕೆ ಹೋಗಬೇಡ್ರಿ. ಏನು ಆರ್ಮೋಲ್ ಎಷ್ಟು ಇತ್ತಲ್ಲ ಅಷ್ಟು, ಏನು ಶೋಲ್ಡ್ರ್ ಎಷ್ಟು ಬೇಕಾಗಿತ್ತಲ್ಲ ಅಷ್ಟನ್ನೇ ಕರೆಕ್ಟ್ ಸ್ಟ್ರೇಟಾಗಿ ಮಾಡ್ಕೊಂಡು ಸೆಂಟ್ರಲ್ಲಿ ಏನೂ ಮಾಡ್ಕೊಳಕ್ಕೆ ಹೋಗಬೇಡ್ರಿ ನೋಡಿರಿ. ಸ್ಲೀವ್ ಅಟ್ಯಾಚ್ ಮಾಡೋ ಮುಂಚೆ ಬಿಫೋರ್ ನಾವು ಯಾವ ಸ್ಟೆಪ್ ಮಾಡಬೇಕಂದ್ರೆ ಇದೇ ಸ್ಟೆಪ್ನ ಈಗ ತೋರ್ಸಾಕತ್ತೀನಲ್ಲ. 4 ಪೀಸನ್ನು ಕರೆಕ್ಟಾಗಿ ಜೋಡಿಸ್ಕೊಂಡು ಒಂದು ಗುಂಪಿನ ಹಾಕೊಂಡು ಇಟ್ಕೋರಿ. ಅವ್ರದ್ದು ಬ್ಲೌಸಿಂದು ಮೆಜರ್ಮೆಂಟ್ ತೊಗೋರಿ. ಸೈಡ್ದು ಫಿಟ್ಟಿಂಗ್ ಏನು ಲೈನ್ ಇರುತ್ತಲ್ಲ, ಆರ್ಮೂಲದ ತೆಳಗೆ ಏನು ಬಟ್ಟೆ ಇರುತ್ತಲ್ರಿ ಅದನ್ನು ಕರೆಕ್ಟಾಗಿ ಜೋಡಿಸ್ಕೊಂಡು ಇಟ್ಕೊಂಡಿರಿ. ಅವ್ರದ್ದು ಎಷ್ಟಕ್ಕೆ ಐತಲ್ಲ ಅದನ್ನು ಕರೆಕ್ಟಾಗಿ ನೋಡ್ಕೋರಿ. ನನಗಿಲ್ಲಿ ಏನೂ ಡಿಫ್ರೆನ್ಸ್ ಬರಲಿಲ್ಲ, ಜಸ್ಟ್ ಒಂದು 1/4 ಇಂಚ್ಗಿಂತ ಕಡಿಮೆ ರೀ, ಇಷ್ಟ ಫರಕ್ ಬರುತ್ತೆ. ಇಷ್ಟು ಬಂತಂದ್ರೆ ನೀವು ಅಡ್ಜಸ್ಟ್ ಮಾಡಿರಿ, ಏನೂ ಭಯ ಪಡೋಕೆ ಹೋಗಬೇಡ್ರಿ. ಈಸಿಯಾಗಿ ನಮಗೆ ಇದಾಗಿ ನೋಡಿರಿ. ಕರೆಕ್ಟಾಗಿ ನಮಗೆ ಫ್ರಂಟ್ ಶೇಪ್
ಸಿಕ್ತು. ಜಸ್ಟ್ ಇಲ್ಲೊಂದು ಸ್ವಲ್ಪ ಶೇಪು ಹೋಗಿತ್ತು ರೀ ಅದು. ಅಂದ್ರೆ ನಾವು ಫ್ರಂಟ್ ಬ್ಯಾಕ್ ತೆಗಿಬೇಕಾದ್ರೆ ನಮಗೆ ಏನು ಲಾಸ್ಟ್ ಫೈನಲ್ ಸ್ವಲ್ಪ ತೆಗೆದ್ವಲ್ಲ ಒಂದು ಸ್ವಲ್ಪ ಚೇಂಜಸ್ ಆಗಿರ್ತೈತೆ. ಅದನ್ನು ಈ ರೀತಿ ಅಡ್ಜಸ್ಟ್ ಮಾಡ್ಕೊರಿ, ಏನಾಗಲ್ಲ. ಬ್ಲೌಸ್ ಒಳಗೆ ಏನೂ ಕೆಡೋದಿಲ್ಲ. ಭಯ ಪಡಕ್ಕೆ ಹೋಗಬೇಡ್ರಿ, ಈಸಿಯಾಗಿ ಮಾಡಿರಿ. ಏನಾದರೂ ತಿಳಿಲಿಲ್ಲ ಅಂದರೆ ನನಗೆ ಕೇಳಿರಿ, ವಾಟ್ಸಪ್ ಮಾಡಿ ಕೇಳಿರಿ. ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಕತ್ತೀನಿ, ಅದಕ್ಕೆ ವಾಟ್ಸಪ್ ಮಾಡಿ ಕೇಳಿರಿ, ನಾನು ಕೊಡ್ತೀನಂತ ಹೇಳ್ತೀನಂತ. ಏನೂ ಭಯ ಪಡಕ್ಕೆ ಹೋಗಬೇಡ್ರಿ, ಆರಾಮ್ಸೆ ನೋಡಿರಿ. ಕರೆಕ್ಟಾಗಿ ನೋಡಿರಿ, ಶೋಲ್ಡ್ರನ್ನೇ ಎರಡೂ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಟ್ರಿಮ್ ಮಾಡ್ಕೋರಿ. ಜಸ್ಟ್ ಒಂದೇ ಗೆರೆಯಷ್ಟು ಸ್ವಲ್ಪ ಚೇಂಜಸ್ ಬಂದಿತ್ತು, ಅದನ್ನು ಸಹ ನಾನು ಮಾಡ್ಕೊಂಡು. ಯಾಕಂದ್ರೆ ಅಷ್ಟೇ ನಮ್ಮ ಚೇಂಜಸ್ ಫಿನಿಶಿಂಗ್ ಒಳಗೆ ಎಲ್ಲ ಮೆಜರ್ಮೆಂಟು ಚೇಂಜ್ ಆಗ್ತೈತಿ ನೋಡಿರಿ. ಇದು ಫ್ರಂಟ್ ಪಾರ್ಟ್ ರೀ. ಫ್ರಂಟ್ ಪಾರ್ಟ್ ಕರೆಕ್ಟಾಗಿ ಫ್ರಂಟಲ್ಲೇ ಇಟ್ಕೊಂಡು ಅವಾಗೂ ನಾವು ಬ್ಲೌಸನ್ನು ಸೀದಾ ಇಡಬೇಕು ರೀ, ಸ್ಲೀವನ್ನು ಉಲ್ಟಾ ಇಟ್ಟು ಅಟ್ಯಾಚ್ ಮಾಡಬೇಕು. ಅದು ಅಂತ ಗೊತ್ತೈತಲ್ರಿ. ಈ ರೀತಿ ಮಾಡಿಕೊಂಡು ಕರೆಕ್ಟಾಗಿ ನಾನು ಸೆಂಟ್ರಲ್ಲಿ ಒಂದು ಗುಂಪಿನ ಹಾಕ್ಕೊಂಡು ಮುಂದೆ ಏನು ಮಾಡಬೇಕು, ಕರೆಕ್ಟಾಗಿ ಎಡ್ಜಿಂದ ಒಂದು ಸ್ಟಿಚ್ಚನ್ನು ಹಾಕೋತಾ ಬರ್ರಿ. ಕರೆಕ್ಟಾಗಿ ನೀವು ಏನಾದ್ರು ಗುಂಪಿನ ಹಾಕೋತಿಲ್ಲ ಅಲ್ಲಿಂದ ನಿಮ್ಮ ಸ್ಲೀವನ್ನು ಬ್ಲೌಸಿಂದ ಬಟ್ಟೆನ ಮತ್ತು ಸ್ಲೀವ್ ಬಟ್ಟೆನ ಎರಡನ್ನೂ ಕರೆಕ್ಟಾಗಿ ಲೆವೆಲ್ಲಿ ಹಿಡ್ಕೊತ ಬಂದು ಎಡ್ಜಲ್ಲಿ ಬಂದು ಕರೆಕ್ಟಾಗಿ ಎಕ್ಸ್ಟ್ರಾ ಬರುತ್ತಲ್ರಿ, ಅದು ಹೊರಗೆ ಬಿಟ್ಬಿಡ್ರಿ. ಕರೆಕ್ಟ್ ಬಂತು ಕರೆಕ್ಟ್ ಅದಕ್ಕೆ ಮ್ಯಾಚ್ ಮಾಡಿರಿ. ಕರೆಕ್ಟ್ ಬರಲಿಲ್ಲ ಎಕ್ಸ್ಟ್ರಾ ಬಂತು ಬಿಟ್ಬಿಡ್ರಿ. ಎಕ್ಸ್ಟ್ರಾ ಬಂತು ಅದನ್ನು ಮತ್ತೆ ಅಲ್ಲೇ ಅಡ್ಜಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ನೋಡಿರಿ, ನಾನು ಈ ಕಡೆ ಸ್ವಲ್ಪ ಜಾಸ್ತಿ ಬಂತು, ನಾನು ಅಲ್ಲೇ ಅಡ್ಜಸ್ಟ್ ಮಾಡಿ. ಕಡಿಮೆ ಬಂತು ಒಂದು 1/4 ಇಂಚು ಅರ್ಧ ಇಂಚು ಕಡಿಮೆ ಬಂದ್ರೂ ಬಿಡ್ರಿ, ಏನಾಗಲ್ಲ. ನಿಮ್ಮ ಫಿನಿಶಿಂಗ್ ಒಳಗೆ ಕಟಿಂಗ್ ಒಳಗೆ ಅದು ಹೋಗ್ತೈತಿ, ಹೋದ್ರೂ ನಿಮ್ಗೆ ಕರೆಕ್ಟಾಗಿ ಬರ್ತೈತಿ, ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಹೆಚ್ಚು ಬಂತು ಯಾಕೆ ಇವ್ರದ್ದು ಯಾಕೆ ಹಿಂಗೆ ಹೆಚ್ಚು ಕಮ್ಮಿ ಬಂದರೂ ಏನೂ ಇದೆ ಬರೋದೇ ಇಲ್ಲಲ್ಲ, ಕರೆಕ್ಟ್ ಇರ್ತೈತಲ್ಲ. ಇಲ್ಲರಿ, ಎಲ್ಲ ನಾವು ಹೊಲಿಯೋಂಥ ಬ್ಲೌಸು ಸ್ವಲ್ಪ ಹೆಚ್ಚು ಕಮ್ಮಿ ಬಂದೇ ಬರ್ತಾರೆ. ಒಂದು ಅರ್ಧ ಇಂಚು 1/4 ಇಂಚು ಅವನೇನು ಇದು ಮಾಡುವಂಗಿಲ್ಲ, ಬಿಟ್ಟು ಅಡ್ಜಸ್ಟ್ ಮಾಡ್ಬೋದು. ನನಗೆ ಇಲ್ಲಿ ಯಾವುದೋ ಅಷ್ಟು ಹೆಚ್ಚು ಕಮ್ಮಿ ಬಂದಿಲ್ಲ ರೀ, ಕರೆಕ್ಟಾಗಿ ಬಂದೈತಿ. ಒಂದು 1/4 ಇಂಚ್ ಬಂದ್ರೂ ನಾವು ಟ್ರಿಮ್ ಮಾಡಿ ತೆಗಿಬೋದು, ಏನು ಡೋಂಟ್ ವರಿ. ನೋಡಿರಿ, ಈಗ ನಾನು ಫೈನಲ್ ಫಿನಿಶಿಂಗ್ ಕೊಡತ್ತೀನಿ, ಫೈನಲ್ ಫಿಟ್ಟಿಂಗ್ ಮಾಡಾಕತ್ತೀನಿ. ಫಸ್ಟ್ ಸೀದಾ ಬ್ಲೌಸ್ ಇಟ್ಟು ಒಂದು ಎಡ್ಜಲ್ಲಿ ಸ್ಟಿಚ್ ಹಾಕ್ರಿ. ಈಗ ನಮ್ಗೆ ಓವರ್ಲಾಕ್ ಮಷಿನ್ ಇಲ್ಲ ರೀ ನನ್ನ ಕಡೆ, ಅದಕ್ಕೆ ನಾನು ಇನ್ನೇನು ಮಾಡಾಕತ್ತೀನಿ, ಜಸ್ಟ್ ನಾರ್ಮಲ್ ಸ್ಟಿಚ್ ಒಳಗೇ ಇದನ್ನು ಫಿನಿಶಿಂಗ್ ಮಾಡಾಕತ್ತೀನಿ. ನೆಕ್ಸ್ಟ್ ಟರ್ನ್ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡು ಮತ್ತೆ ಒಂದು ಎಡ್ಜಲ್ಲಿ ಸ್ಟಿಚ್ ಹಾಕ್ರಿ. ಸ್ಟಿಚ್ ಹಾಕಿ ನೋಡಿರಿ, ಫೈನಲ್ ಫಿಟ್ಟಿಂಗ್ ಹೆಂಗೆ ಹಿಡಿದು ನಿಮ್ಗೆ ಹೇಳ್ಕೊಡ್ತೀನಿ. ಫೈನಲ್ ಫಿಟ್ಟಿಂಗ್ ಹಿಡಿಬೇಕಾದ್ರೆ 3 ಪಾಯಿಂಟ್ಸ್ ಇಂಪಾರ್ಟೆಂಟ್. ನಾನು ಸಾಕಷ್ಟು ವಿಡಿಯೋದೊಳಗೂ ಮಾಡಿ ತೋರಿಸಿನಿ ಇದನ್ನು. ಅವ್ರದ್ದು ವೇಸ್ಟ್ 36 ಇತ್ತು, /4 8 ಇಂಚ್ ಬರುತ್ತೆ. 8 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡೆ, ವೇಸ್ಟ್ ಸೈಡಿಂದ 8 ಇಂಚ್. ನೆಕ್ಸ್ಟ್ ನೋಡಿರಿ, ಆರ್ಮೋಲು ಕರೆಕ್ಟಾಗಿ ಅರ್ಧಕ್ಕೆ ಬಂದು ನಿಂದಿರ್ಬೇಕು ರೀ. ಇಲ್ಲಿ ಕರೆಕ್ಟಾಗಿ ಅರ್ಧಕ್ಕೆ ಇನ್ನೇನು ಇದರಿಂದ ಬಂದೆಲ್ಲ ತೋರಿಸ್ತೀನಿ ನೋಡಿ ಇನ್ನೊಮ್ಮೆ. ಈ ನೋಡಿರಿ, ಆರ್ಮೋಲ್ ಹಾಕ್ಕೊಂಡೆ. ನೆಕ್ಸ್ಟ್ ಸ್ಲೀವ್ ಫಿಟ್ಟಿಂಗ್ ಎರಡಕ್ಕೂ ಮಾರ್ಕ್ ಹಾಕೊಂಡು ನೋಡಿರಿ, ಅಲ್ಲಿ ಕರೆಕ್ಟ್ ಅರ್ಧಕ್ಕೆ ಬಂದು ನಿಂತೀನಿ ರೀ. ಪೂರ್ತಿ ಮ್ಯಾಲೆ ತನಕ ಬರಬೇಡ್ರಿ, ಕರೆಕ್ಟ್ ಅರ್ಧಕ್ಕೆ ಬಂದು ನಿಲ್ಲಿರಿ. ನಿಂತು ನೀವು ಆರ್ಮೋಲದ್ದು ಮೆಜರ್ಮೆಂಟ್ ತೊಗೊಂಡು ಮಾರ್ಕ್ ಹಾಕೋರಿ. ಆಮೇಲೆ ಸ್ಲೀವ್ ಫಿಟ್ಟಿಂಗನ್ನು ಮಾರ್ಕ್ ಹಾಕೋರಿ. ಅವಾಗನ ಹಾಕ್ಕೊಂಡು 3 ಪಾಯಿಂಟ್ಸನ್ನು ಒಂದು ಲೈನ್ ಪ್ರಕಾರ ಒಂದೇ ಲೈನ್ ಒಳಗೆ ಸ್ಟಿಚ್ ಹಾಕೋರಿ. ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ನಾನು ನಿಮಗೆ ಫೈನಲಿ ತೋರಿಸ್ತೀನಿ. ನಾನು ಫಿಟ್ಟಿಂಗ್ ಹಿಡಿದಿದ್ದು ಆರ್ಮೋಲ್ ವಿಡ್ತ್ ನಿಮಗೆ ಇದೇ ಹೊರ ನೋಡಿದರೆ ಆರ್ಮೋಲ್ ವಿಡ್ತ್ ತೋರಿಸ್ತೀನಿ. ಫಸ್ಟ್ ನಾನು ಚೆಸ್ಟ್ ವಿಡ್ತನ್ನು ಹಿಡಿದು ತೋರಿಸ್ತೀನಿ. ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದೈತಿ ಅಂದ್ರೆ ಒಂದು ತಟ್ಟಿಗೂ ಹೆಚ್ಚು ಕಡಿಮೆ ಇಲ್ಲೇ ಇಲ್ಲರಿ, ಕರೆಕ್ಟಾಗಿ ಬರುತ್ತೆ. ಈ ರೀತಿ ಬ್ಲೌಸ್ ಬಂತಪ್ಪ ಅಂದ್ರೆ ಅವ್ರು ವೇರ್ ಮಾಡೋದವ್ರಿಗೂ ಇದು ಪರ್ಫೆಕ್ಟ್ ಆಕತ್ತೆ ಅಂತ ನಿಮ್ಗೆ ಇಲ್ಲೇ ಒಂದು ಲೆಕ್ಕ ಸಿಕ್ಬಿಡ್ತೈತಿ. ಅದಕ್ಕೆ ನಾನು ಹೇಳುವಂಥ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿಕೊಂಡು ನೀವು ಮಾಡಿದಾದ್ರೆ ಅಂದ್ರೆ ಪರ್ಫೆಕ್ಟಾಗಿ ಬರ್ತೈತಿ. ಏನೂ ಇದು ಮಾಡಿ ನೋಡಿರಿ, ಎಷ್ಟು ಕರೆಕ್ಟಾಗಿ ಸ್ಟ್ರೇಟ್ ಲೈನ್ ಬಂದೈತಿ ನೋಡಿರಿ. ಅವ್ರದ್ದು ಹಿಡಿದು ತೋರಿಸ್ತೀನಿ. ನಾನು ಅವ್ರದ್ದು ಕರೆಕ್ಟಾಗಿ ನಿಮ್ಗೆ ಎಲ್ಲಿ ಮಾರ್ಕ್ ಐತೆ ಅಂತೇಳಿ ತೋರಿಸಾತೀನಿ ನೋಡಿರಿ. ಅಲ್ಲಿಗೆ ಐತಿ ನಮ್ಮದು ಕರೆಕ್ಟ್ ಮಾರ್ಕ್, ಸ್ಟಿಚಲ್ಲಿ ಬಂದೈತಿ ನೋಡಿರಿ. ನಾನು ಸ್ವಲ್ಪ ರಿಂಗ್ ಪಟ್ಟಿನ ದೊಡ್ಡದು ಮಾಡೀನಿ ರೀ. ಇದಕ್ಕೆ ಸಿಲ್ಕ್ ಬ್ಲೌಸ್ ಐತಿ, ಸ್ವಲ್ಪ ಕರೆಕ್ಟಾಗಿ ಇರಲಿ ಹೆಚ್ಚು ಕಮ್ಮಿ ಅಂತೇಳಿ ಮಾಡೀನಿ ನೋಡಿರಿ. ಫೈನಲ್ಲಾಗಿ ಬ್ಲೌಸಿಗೆ ಈ ರೀತಿ ಬಂದೈತಿ ರೀ ನೋಡಿರಿ. ಫ್ರೆಂಡ್ಸ್, ನೀವು ಮಾಡಿ ಟ್ರೈ ಮಾಡಿ ನೋಡಿರಿ. ಏನಾದರೂ ತಿಳಿಲ್ಲ ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಪ್ಲೀಸ್.